ಹೇಳ್ತೇನ್ರಿ. ನಿಮ್ ಬಗ್ಗೆ ಹೇಳಲಿಲ್ಲ ನಾವು. ಅನಂತ್ ಕುಮಾರ್ ಹೆಗಡೆ ಅವರು ಈಗ ನೇರವಾಗಿ ಮಂತ್ರಿಯಾಗಿ ನೆಕ್ಸ್ಟ್ ಮಾತಾಡುವ ನೀವು ಕೂಡ ಹಾಗೆ ದಲಿತರ ಹಣ ಬಗ್ಗೆ ಯಾಕೆ ಡೈವರ್ಟ್ ಆಗ್ತದೆ? ಪ್ರಿಯಾಂಕ ಅವರು ಪ್ರತಿಯೊಂದು ರಿಯಾಕ್ಷನ್ ಕೊಡ್ಬೇಡಿ. ಅವರಿಗೆ ಅದು ಮತ್ತೆ ಚರ್ಚೆ ಮಾಡುವ ಹಣ ಬಗ್ಗೆ ಮಾತಾಡಿ. ಯಾಕೆ ಡೈವರ್ಷನ್ ಆಗ್ತದೆ? ಅದು ಚರ್ಚೆ ಮಾಡುವ. ಈಗ ಇದನ್ನು ಮುಗಿಸಿ, ಈ ಚರ್ಚೆ ಮುಗಿಸಿ. ಈಗ ಮಾತಾಡಿ. ಈಗ ನೀವು ಕೂಡ ಹಾಗೆ ನೋಡಿ, ಬಂದು ಕೂತ್ಕೊಳ್ಳಿ. ನೀವು ಕೂಡ ಈ ಸಬ್ಜೆಕ್ಟ್ ಸಂಬಂಧಪಟ್ಟಾಗೆ ಮಾತಾಡಿ. ಈಗ ಏನಾಗಿದೆ ನೀವು ಕೇಳ್ತೀರಿ, ನಿಮ್ಗೆ ಯಾಕೆ ಕೋಪ, ನಿಮ್ಗೆ ಆಗ ಕೋಪ ಯಾಕೆ ಅಂತ ಹೇಳ್ತಾರೆ. ನೀವು ನಿಮ್ಮಷ್ಟೇ ಸಬ್ಜೆಕ್ಟ್ ಮಾತಾಡಿಕೊಂಡು ಹೋಗಿ. ಅಲ್ಲ ನಾನು ಏನ್ ಮಾತಾಡ್ಬೇಕು ಅಂತ ಅವ್ರಿಗೆ ನೀವು ಮಾತಾಡಿ. ಅವ್ರ ಮನಸ್ಸನ್ನ ಸಂತೋಷ ಪಡಿಸ್ಲಿಕ್ಕಾಗಿ ನಾನು ಮಾತಾಡ್ಲಿಕ್ಕೆ ಆಗಲ್ಲ ಸರ್. ಆ ಬಗ್ಗೆ ಎಲ್ಲ ಗೌರವ ಇದೆ. ಪಾಪ ಖರ್ಗೆ ಅವರು ಒಂದ್ಸರಿ ಎದ್ದು ಮಾತಾಡಿದ್ರು ಇಡೀ ಇದಕ್ಕೆ ಸೌಂಡ್ ಕೇಳ್ತಿತ್ತು. ಈಗ ಇದನ್ನ ಸಮರ್ಥನೆ ಮಾಡಿ ಮಾಡಿ ಅವರ ಧ್ವನಿ ಈಗ ಮುಂದುವರಿಸಿ. ಈಗ ನಮ್ಮ ಧ್ವನಿಯೇ ಹೋಗಿದೆ. ಯಾಕೆಂದ್ರೆ ಅವರು ಅನೇಕರು ದಲಿತರಾಗಿರ್ತಾರೆ, ಆಮೇಲೆ ಬಲಿತರಾಗ್ತಾರೆ, ಆಮೇಲೆ ಅವ್ರಿಗೆ ಅದು ಮರ್ತೋಗ್ಬಿಡುತ್ತೆ. ಸಂಬಂಧ ಬಗ್ಗೆ ಮಾತಾಡ್ತಾ ಇರೋದು ಅವ್ರಿಟ್ಟಂತ ಹಣ ಕಟ್ಟ ಕಡೆಯ ದಲಿತರದು. ಓಕೆ. ಈ ನೋವಿನಿಂದ ನಾವು ಮಾತಾಡ್ತಾ ಇದೀವಿ. ನಾವು ಹುಟ್ಟಿದ್ದು ಒಕ್ಕಲಿಗಾಗಿರ್ಬೋದು, ಆದ್ರೆ ಬೆಳೆದಿದ್ದು ಆ ದಲಿತರ ರೀತಿ ಬೆಳೆದಿದ್ದೀವಿ. ಆ ಕಷ್ಟದಲ್ಲಿ ಬಂದಿದ್ದೀನಿ ನಾನು. ರಾಜಕಾರಣದ ಬಗ್ಗೆ ಮಾತಾಡೋದಿಲ್ಲ ಖರ್ಗೆ ಅವರೇ, ರಾಜಕಾರಣ ಮಾತಾಡೋಲ್ಲ ಇಲ್ಲಿ. ಆದರೆ ಆ ನೋವಿನ ಜನಗಳಿಗೆ ಆದಂಥ ಅನ್ಯಾಯ ನನ್ನ ಇದರಲ್ಲಿ ಮಾತಿನಲ್ಲಿ ಹೊರಗೆ ಬರ್ತಾ ಇದೆ. ಅದು ನಿಮ್ಗೆ ಇಷ್ಟ ಆಗ್ಬೋದು, ಇಷ್ಟ ಆಗದೆ ಇರಬಹುದು. ಆದರೆ ನೀವು ಹೇಳಿದ್ರು, ನಮ್ಮ ಮಾನ್ಯ DCM ಸಾಹೇಬ್ರು ಹೇಳಿದ್ರು, ಇಡಿ ಯಾಕೆ ಬರಬೇಕು ಅಂತ. ಅದೆಲ್ಲ ಹೇಳಿದ್ದಾರೆ. ಆಗ್ಲಿ ಸರ್. ಹಾಗಾದ್ರೆ SIT ಇದೆ, ಅದು ಪೂರ್ಣ ಮಾಡುವವರೆಗೆ, ಅದು ತನಿಖೆ ಪೂರ್ಣ ಮಾಡುವವರೆಗೆ ಅವ್ರಿಗೆ ತಡ್ಕೊಳ್ಳಲಿಲ್ಲ. ಮೊನ್ನೆ ಎದ್ದು ಸ್ಟೇಟ್ಮೆಂಟ್ ಮಾಡ್ತಾರೆ, ಇಲ್ಲಿ ರೆಕಾರ್ಡ್ ಆಗಿದೆ ಅಲ್ಲ, ಐ ಆಮ್ ಆನ್ ರೆಕಾರ್ಡ್ ಅಂತ ಹೇಳಿದ್ರು. ಇದು ಅವ್ರು ಮಾಡಲೇ ಇಲ್ಲ, ಅದರಲ್ಲಿ ಇನ್ವಾಲ್ವ್ ಆಗಲೇ ಇಲ್ಲ ಅಂತ ಹೇಳಿ ತೀರ್ಪು ಕೊಡ್ತಾರೆ. ಒಬ್ಬ DCM ಇಲ್ಲಿ ನಾನು ಕೂತ್ಕೊಂಡು ವಿರೋಧ ಪಕ್ಷದ ಒಬ್ಬ ಸದಸ್ಯನಾಗಿ ಮಾತಾಡೋದಕ್ಕೂ ಆ ಟ್ರೆಜರಿ ಬೆಂಚಲ್ಲಿ ಕೂತ್ಕೊಂಡು ಮಾತಾಡೋದಕ್ಕೂ ವ್ಯತ್ಯಾಸಗಳಿದ್ದಾವೆ. ಇಷ್ಟೆಲ್ಲ ಹಗರಣ ಆಗಿದೆ, ಇಷ್ಟು ಬರ್ತಾ ಇದೆ, ಆದರೂ ಕೂಡ ನೀವು ಧೈರ್ಯದಿಂದ ಸಮರ್ಥನೆ ಮಾಡ್ತೀರಿ ಅಂತ ಹೇಳಿದ್ರೆ ನಿಮ್ದು ಆಂತರಿಕವಾಗಿರ್ತಕ್ಕಂಥ ಪಾಲಿಟಿಕ್ಸ್ ಇರ್ಬೋದು, ನನಗೆ ಗೊತ್ತಿಲ್ಲ. ಆದರೆ ಇದನ್ನ ಇಷ್ಟು ಸಮರ್ಥನೆ ಮಾಡಿದ್ರೆ ಆ ಎನ್ಕ್ವೈರಿ ಮಾಡುವಂಥ ಟೀಮಿನ ಮೇಲೆ ಏನು ಪರಿಣಾಮ ಆಗ್ತದೆ ಸರ್? ಹೇಳಿ, ಏನು ಪರಿಣಾಮ ಆಗ್ತದೆ? ನಾನು ಹೇಳ್ತೀನಿ ಸರ್ ಮುಗಿಸ್ಬಿಡ್ತೀನಿ ಸರ್. ಮುಗಿಸ್ಲಿ ಒಂದು ಬೇಗ ಮುಗಿಸ್ಬಿಡ್ತೀನಿ. ಕನ್ಕ್ಲೂಡ್ ಮಾಡಕ್ಕೆ ನಾನು ಹೇಳ್ತೀನಿ, ನೀವು ಹೋಮ್ ಮಿನಿಸ್ಟರ್ ಆಗಿದ್ದೀರಿ, ನಿಮ್ದು 2 ಮಂತ್ರಿಗಳ ವಿಚಾರ ಬಂತು. ಐ ಡೋಂಟ್ ವಾಂಟ್ ಟು ಎಲಾಬ್ರೇಟ್ ದಟ್ ಮಂತ್ರಿಗಳ ವಿಚಾರ. ಆಗ ಯಡಿಯೂರಪ್ಪನವ್ರು ಏನ್ ಹೇಳಿದ್ರು, ನೀವೇನ್ ಹೇಳಿದ್ರಿ? ನಿರ್ದೋಷಿಯಾಗಿ ಆ ಮಂತ್ರಿಗಳು ಬರ್ತಾರೆ. ಇನ್ನ ತನಿಖೆ ಕೊಟ್ಟೇ ಇರಲಿಲ್ಲ, ತನಿಖೆ ಕೊಟ್ಟೋಗಿದ್ರು ಇಬ್ಬರು ಮಂತ್ರಿಗಳು. ನಾವು ವಿಧಾನಸೌಧದಲ್ಲಿ ಮಲಗಿದ್ದೋ, ಬಾಕ್ಲಲ್ಲಿ ಮಲಗಿದ್ದೋ. ಆಗ ನೀವು ಇದನ್ನ ಪೊಲೀಸ್ ಆಫೀಸರ್ಸ್ಗೆ ಮೆಸೇಜ್ ಕೊಡ್ಲಿಲ್ವಾ? ಇಡೀ ಸರ್ಕಾರ ಅವರು ನಿರ್ದೋಷಿಯಾಗಿ ಬರ್ತದೆ ಅಂತ ಮುಖ್ಯಮಂತ್ರಿ ಹೇಳ್ತಾ ಇದ್ದಾರೆ ಅಂತ ಬರ್ಲಿಲ್ವಾಗ? ಹಂಗೆ ಈ DK ಶಿವಕುಮಾರ್ ಹೇಳ್ತಾ ಇರೋದು. ಮುಂದುವರಿಸಿ. ಈಗ ಹಾಗೆ ಮುಂದುವರಿಸಿ. ಸಂಬಂಧಪಟ್ಟ ಹೇಳಿ ಸಮರ್ಥನೆ ಮಾಡಿ. ನಿಮ್ಗೆ ಓಟ್ ಕೊಟ್ಟಿದಾರಲ್ಲ ಆ ದಲಿತರು, ಅವ್ರು ಇದನ್ನ ಗಮನಿಸ್ತಾ ಇದ್ದಾರೆ ಅನ್ನುವಂಥದ್ದು ಮರಿಬೇಡಿ. ಮುಂದೆ ಸ್ಟೇಟ್ಮೆಂಟ್ ಇಲ್ಲಿ ಕೊಟ್ಟು ನೀವು ಎಸ್ಕೇಪ್ ಆಗ್ಲಿಕ್ಕೆ ಆಗೋದಿಲ್ಲ. ಹೊರಗಡೆ ಇದ್ದಾರೆ, ನೀವು ನನ್ನ ಬಾಯಿ ಕಟ್ಸ್ಬೋದು, ನೀವೆಲ್ಲ ಎದ್ದು ಮಾತಾಡಿ ನಿಮ್ಮ ಧ್ವನಿಯಿಂದ ನನ್ನ ಧ್ವನಿಯನ್ನ ಅಡಗಿಸ್ಬೋದು. ಆದ್ರೆ ಸತ್ಯನ ಮುಚ್ಚಿಡಕ್ಕಾಗಲ್ಲ, ಸತ್ಯನ ಅಡಗಿಸ್ಲಿಕ್ಕೆ ಆಗೋದಿಲ್ಲ. ಬರ್ತದೆ. ನಾನು ಹೇಳೋದು
ಇವತ್ತು ಎಂತ ಪರಿಸ್ಥಿತಿ ಆಗ್ತದೆ ಅಧ್ಯಕ್ಷರೇ ಅಡಿಯೋ